ನಮಸ್ಕಾರ ಸ್ನೇಹಿತರೆ, 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಚಿತ್ರ ಆಧಾರಿತ ಮತ್ತು ಅನ್ವಯಿಕ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗಾಗಲೇ 3 ಅನ್ವಯಿಕ ಪ್ರಶ್ನೆಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ತಾವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ದಲ್ಲಿರುವಂತಹ ಲಿಂಕ್ ಅನ್ನು ಬಳಸಿ ಆ ಒಂದು ಪ್ರಶ್ನೆಗಳ ಉತ್ತರವನ್ನ ಅಭ್ಯಾಸ ಮಾಡಬಹುದು. ಇನ್ನು 2ನೇ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಅನ್ವಯಿಕ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ. ಪ್ರಶ್ನೆ ಈ ರೀತಿ ಇದೆ: ಜಿಂಕೆಯಂತಹ ಸಸ್ಯಾಹಾರಿ ಪ್ರಾಣಿಗಳಿಗೆ ಹೋಲಿಸಿದಾಗ ಹುಲಿಯಂತಹ ಮಾಂಸಾಹಾರಿ ಪ್ರಾಣಿಗಳ ಸಣ್ಣ ಕರುಳಿನ ಉದ್ದದಲ್ಲಿ ಯಾವ ರೀತಿಯ ವ್ಯತ್ಯಾಸ ಕಂಡುಬರುತ್ತದೆ ಮತ್ತು ಅದು ಆ ಪ್ರಾಣಿಗಳ ಜೀರ್ಣಕ್ರಿಯೆಯಲ್ಲಿ ಹೇಗೆ ಸಹಾಯಕವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರ ಈ ರೀತಿ ಬರೀಬೇಕಾಗ್ತದೆ: ಜಿಂಕೆಯಂತಹ ಸಸ್ಯಾಹಾರಿ ಪ್ರಾಣಿಗಳಿಗೆ ಹೋಲಿಸಿದಾಗ ಹುಲಿಯಂತಹ ಮಾಂಸಾಹಾರಿ ಪ್ರಾಣಿಗಳು ಗಿಡ್ಡ ಸಣ್ಣ ಕರುಳನ್ನ ಹೊಂದಿದೆ ಅಥವಾ ಸಣ್ಣ ಕರುಳು ಚಿಕ್ಕದಾಗಿರುತ್ತದೆ. ಇನ್ನು ಈ ರೀತಿಯ ಒಂದು ರಚನೆ ಇರುವುದರಿಂದ ಪ್ರಾಣಿಗಳ ಜೀರ್ಣಕ್ರಿಯೆಯಲ್ಲಿ ಹೇಗೆ ಸಹಾಯಕವಾಗಿದೆ ಅಂತ ಕೇಳಿದ್ದಾರೆ. ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಅನ್ನು ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ. ಅದೇ ರೀತಿ ಮಾಂಸವು ಜೀರ್ಣಿಸಲು ಸುಲಭವಾಗಿದೆ. ಆದ್ದರಿಂದ ಹುಲಿಯಂತಹ ಮಾಂಸಾಹಾರಿಗಳು ಗಿಡ್ಡ ಸಣ್ಣ ಕರುಳನ್ನ ಹೊಂದಿದೆ ಅನ್ನುವಂತ ಉತ್ತರವನ್ನ ಇಲ್ಲಿ ಬರಿಬೇಕು. ಇನ್ನೊಂದು ಪ್ರಶ್ನೆಯಲ್ಲಿ ಚಿತ್ರವನ್ನ ಕೊಡಲಾಗಿದೆ. ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, 2 ಪ್ರನಾಳ ಇದೆ. 2 ಪ್ರನಾಳದಲ್ಲೂ ಕೂಡ ಆಗಷ್ಟೇ ತಯಾರಿಸಿದಂತ ಸುಣ್ಣದ ತಿಳಿನೀರನ್ನ ಅದರಲ್ಲಿ ಸೇರಿಸಲಾಗಿದೆ. ನಂತರ 2 ಸುಣ್ಣದ ತಿಳಿನೀರಿಗೆ ಗಾಳಿಯನ್ನ ಊದಲಾಗ್ತದೆ. ಮೊದಲನೇ ಒಂದು ಪ್ರನಾಳದಲ್ಲಿರುವಂತಹ ಸುಣ್ಣದ ತಿಳಿನೀರಿಗೆ ಪಿಚಕಾರಿ ಅಥವಾ ಸಿರಿಂಜ್ಗಳ ಮೂಲಕ ಗಾಳಿಯನ್ನ ಊದಲಾಗ್ತದೆ. 2ನೇ ಪ್ರನಾಳದಲ್ಲಿರುವಂತಹ ನೀರಿಗೆ ಬಾಯಿಯ ಮೂಲಕ ಗಾಳಿಯನ್ನ ಊದಲಾಗ್ತದೆ. ಇನ್ನು ಪ್ರಶ್ನೆ ಈ ರೀತಿ ಇದೆ: ಯಾವ ಪ್ರನಾಳದ ಸುಣ್ಣದ ನೀರು ಮೊದಲು ಹಾಲಿನ ಹಾಗೆ ಬೆಳ್ಳಗೆ ಆಗುತ್ತದೆ ಅಂತ ಕೇಳಿದ್ದಾರೆ. ಜೊತೆಗೆ ಸೂಕ್ತ ಕಾರಣದೊಂದಿಗೆ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಪ್ರಶ್ನೆಗೆ ಉತ್ತರ ಬರೆಯುವಾಗ ಈ 2 ಸುಣ್ಣದ ತಿಳಿನೀರು ಬೆಳ್ಳಗೆ ಆಗುವಂತದ್ದು. ಆದರೆ ಯಾವ ಪ್ರನಾಳದ ಸುಣ್ಣದ ನೀರು ಬೆಳ್ಳಗೆ ಆಗಲಿಕ್ಕೆ ಕಡಿಮೆ ಸಮಯವನ್ನ ತೆಗೆದುಕೊಳ್ಳುತ್ತದೆ ಮತ್ತೆ ಅದಕ್ಕೆ ಕಾರಣವನ್ನ ತಾವಿಲ್ಲಿ ಉತ್ತರದಲ್ಲಿ ತಿಳಿಸಬೇಕು. ಉತ್ತರ ಈ ರೀತಿ ಬರೆಯುವಂತದ್ದು: ಪ್ರನಾಳ ಬೀದರೊಳಗಿನ ಸುಣ್ಣದ ನೀರು ಪ್ರನಾಳ ಏದರೊಳಗಿನ ಸುಣ್ಣದ ನೀರಿಗಿಂತ ಕಡಿಮೆ ಅವಧಿಯಲ್ಲಿ ಬೆಳ್ಳಗಾಗುತ್ತದೆ. ಏಕೆಂದರೆ ನಾವು ಗಾಳಿಯನ್ನು ಊದಿದಾಗ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ. ಇದು ಸುಣ್ಣದ ತಿಳಿನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಪ್ರಕ್ಷೇಪವನ್ನುಂಟು ಮಾಡುತ್ತದೆ. ಇದು ಸುಣ್ಣದ ನೀರು ಹಾಲಿನಂತೆ ಬೆಳ್ಳಗಾಗಲು ಕಾರಣವಾಗಿದೆ. ಇನ್ನು ಪಿಚಕಾರಿಯ ಮೂಲಕ ಗಾಳಿ ಹಾಕಿದಾಗ ಅದು ವಾತಾವರಣದ ಗಾಳಿಯನ್ನು ಸುಣ್ಣದ ನೀರಿನೊಂದಿಗೆ ಸೇರಿಸುತ್ತದೆ. ವಾತಾವರಣದಲ್ಲಿ ಕಡಿಮೆ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಇರುವುದರಿಂದ ರಾಸಾಯನಿಕ ಕ್ರಿಯೆಯು ನಿಧಾನವಾಗಿ ಆಗುತ್ತದೆ ಮತ್ತು ಸುಣ್ಣದ ತಿಳಿನೀರು ಬೆಳ್ಳಗಾಗಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಇಷ್ಟು ಅಲ್ಲಿ ಉತ್ತರದ ಒಂದು ವಿವರಣೆಯನ್ನ ಕೊಡಬೇಕು. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ಮಾನವನಲ್ಲಿ ಜೀರ್ಣಕ್ರಿಯೆ ನಡೆಯುವಾಗ ಜಠರದ ಮೂಲಕ ಆಹಾರ ಸಣ್ಣ ಕರುಳನ್ನ ಪ್ರವೇಶಿಸಿದಾಗ ಅದು ಹೇಗೆ ತಟಸ್ಥಗೊಳ್ಳುತ್ತದೆ ಅಥವಾ ಕ್ಷಾರೀಯವಾಗುತ್ತದೆ? ಒಂದು ವೇಳೆ ಅದು ತಟಸ್ಥಗೊಳ್ಳದಿದ್ದರೆ ಅಥವಾ ಕ್ಷಾರೀಯವಾಗದಿದ್ದರೆ ಏನಾಗುತ್ತದೆ ಅನ್ನುವಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರ ಈ ರೀತಿ ತಾವು ಬರೀಬೇಕಾಗ್ತದೆ: ಮಾನವನಲ್ಲಿ ಜೀರ್ಣಕ್ರಿಯೆ ನಡೆಯುವಾಗ ಜಠರದ ಮೂಲಕ ಆಹಾರ ಸಣ್ಣ ಕರುಳು ಪ್ರವೇಶಿಸಿದಾಗ ಮೆದೋಜಿರಕದ ಸ್ರವಿಕೆ ಮತ್ತು ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಆಮ್ಲೀಯ ಆಹಾರವನ್ನ ಕ್ಷಾರೀಯಗೊಳಿಸುತ್ತದೆ. ಒಂದು ವೇಳೆ ಅದು ಆಮ್ಲೀಯವಾಗಿದ್ದರೆ ಸಣ್ಣ ಕರುಳಿನ ಒಳಸ್ತರಿ ಅಂದ್ರೆ ಒಳಭಾಗದ ಒಂದು ಗೋಡೆಯು ಹಾನಿಗೊಳಗಾಗುತ್ತದೆ. ಏಕೆಂದರೆ ಜಠರದಲ್ಲಿ ಸ್ರವಿಕೆಯಾಗುವ ಲೊಳೆ ಪದಾರ್ಥವು ಸಣ್ಣ ಕರುಳಿನಲ್ಲಿ ಸ್ರವಿಕೆಯಾಗುವುದಿಲ್ಲ. ಆದ್ದರಿಂದ ಆ ಒಂದು ಆಮ್ಲ ಸಣ್ಣ ಕರುಳಿನ ಗೋಡೆಯನ್ನ ಹಾನಿಗೊಳಗಾಗುವಂತೆ ಮಾಡುತ್ತದೆ ಅನ್ನುವಂತ ವಿವರಣೆಯನ್ನ ಕೊಡಬೇಕು. ಸ್ನೇಹಿತರೆ, ನಂತರ ಇಲ್ಲೊಂದು ಬಹು ಆಯ್ಕೆಯ ಪ್ರಶ್ನೆ ಇದೆ. ಜಠರದಿಂದ ಆಹಾರದ ಹೊರದೂಡುವಿಕೆಯನ್ನ ನಿಯಂತ್ರಿಸುವಂತ ಸ್ನಾಯು, ಅದರ ಹೆಸರನ್ನ ಇಲ್ಲಿ ತಾವು ಗುರುತಿಸಬೇಕು. ಮೊದಲನೇ ಆಪ್ಷನ್ದಲ್ಲಿ ಹೃದಯದ ಸ್ನಾಯುಗಳು, 2ನೇದು ಉದರದ ಸ್ನಾಯುಗಳು, 3ನೇದು ಸಂಕುಚನ ಸ್ನಾಯುಗಳು ಮತ್ತು 4ನೇ ಆಪ್ಷನ್ದಲ್ಲಿ ರಕ್ತನಾಳದ ಸ್ನಾಯುಗಳು ಅಂತ ಕೇಳಿದ್ದಾರೆ. ಇಲ್ಲಿ ಜಠರದಿಂದ ಆಹಾರದ ಹೊರದೂಡುವಿಕೆಯನ್ನ ನಿಯಂತ್ರಿಸುವ ಸ್ನಾಯು ಯಾವುದು ಅನ್ನೋದನ್ನ
ಕಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ಉತ್ತರವನ್ನ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಚಿತ್ರ ಆಧಾರಿತ ಮತ್ತು ಅನ್ವಯಿಕ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.